ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಶಾವಿಗೆ ಭಾತನ್ನ ಮಾಡ್ತಾಯಿದ್ದೀನಿ. ಶಾವಿಗೆ ಭಾತು ಏನು ಮಾಡೋದು ತಿಂಡಿ ಅಂತ ಫ್ಲ್ಯಾಶ್ ಆಗಲಿಲ್ಲ, ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ದಿಢೀರಂತ ಫ್ಲ್ಯಾಶ್ ಆಗಿದ್ದಕ್ಕೆ ಶಾವಿಗೆ ಭಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಮನೆಯಲ್ಲಿ ನಾನು ಹೂವೆಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ. ಅಕ್ಕ ಆ ಮನೇಲಿ ಮಾಡಿದ್ಳು. ನನ್ನ ಮಗಳು ಹೂ ಕೊಟ್ಟಿದ್ದಕ್ಕೆ ನೋಡಿ ಹಿಂಗೆಲ್ಲ ಚೆಲ್ಕೊಂಡು ಹೂವೆಲ್ಲ ಎರಚ್ಕೊಂಡು ತಲೆಗೆಲ್ಲ ಇದು ಮಾಡ್ಕೊಂಡು ನಮ್ಮ ಭಾವ ಬಂದು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇವಳು ನೋಡಿದ್ರೆ ಅವತ್ತಂತೂ ಫುಲ್ಲು ಹಬ್ಬದ ದಿನ ಫುಲ್ಲು ಖುಷಿಯಾಗಿದ್ಲು. ಮನೆ ಈಚೆ ಬೆಳಿಗ್ಗೆನೇ ರಂಗೋಲಿ ಎಲ್ಲ ಇಟ್ಟು ಆಲ್ರೆಡಿ ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಕೆಲಸ. ಆಮೇಲೆ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನೀರು ಕುಡಿಯೋಣ ಅಂತ ಹೋದೆ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಎಷ್ಟು ಗುಡ್ ವೈಬ್ಸು ಸಿಗ್ತಾಯಿದೆ ನೋಡಿ. ಒಂದು ಧೂಪದ ಹೊಗೆ ಏನಿದೆ ಒಂಥರ ಏನಪ್ಪ ಗುಡ್ ವೈಬ್ಸ್ನ ಫೀಲ್ ಮಾಡುತ್ತೆ. ಕೂಗ್ತಾಯಿತ್ತು. ಇಲ್ಲಿ ಪೊಂಗಲ್ ರೆಡಿಯಾಗಿತ್ತು, ಆಲ್ರೆಡಿ ಪೂಜೆಗೆ ಇಟ್ಟಿದ್ರು ಅಕ್ಕ. ಇಲ್ಲಿ ಒಂದು ಬಾಯಿ ತಿನ್ನೋಣ ಅಂದ್ಬಿಟ್ಟು ಎತ್ಕೊಂಡು ತಿಂದೆ. ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿ ಮಾಡಿದ್ಲು ಅಕ್ಕ. ನೆಕ್ಸ್ಟು ಅಲ್ಲಿಂದ ಬಂದು ಶಾಪಿಗೆ ಬಂದೆ. ಸಿಂಪಲ್ಲಾಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಬಂದು ಬಾತು ಮತ್ತು ಬೇಳೆ ಸಾಂಬಾರು ಆ್ಯಂಡ್ ರೈಸು ಆಲ್ರೆಡಿ ರೆಡಿಯಾಗಿತ್ತು. ಊಟ ಮಾಡಿಕೊಂಡು ಒಂದು 3 ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಐ ಥಿಂಕ್ 3:15 ಮೇಲಾಗಿತ್ತು ಇದೆಲ್ಲ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ. ಅವಳು ಆ ಬಟ್ಟೆ ಹಾಕ್ಕೊಂಡು ನಲ್ದಿದ್ದು ಅಯ್ಯೋ, ಮಕ್ಕಳು ಹಬ್ಬ ಅಂದರೆ ಮಕ್ಕಳು ನೋಡೋಕ್ಕೆ ಚಂದ. ಅವಳು ಏನೇನು ಹೇಳ್ತಾಯಿದ್ಲು ಕೇಳಿ. ಅವಳನ್ನ ರೆಡಿ ಮಾಡಿ ಅವಳಿಗೆ ಏನಪ್ಪ ಎಳ್ಳು ಬೀರೋಣ ಅಂದ್ಬಿಟ್ಟು ಅವಳಿಗೆ ಕೂರಿಸ್ಬಿಟ್ಟು ಚಿಕ್ಕದಾಗಿ ಅರ್ಶಿನ ಕುಂಕುಮ ಇಕ್ಕಿ ಅವಳಿಗೆ ಎಳ್ಳೆಲ್ಲ ಬೀರ್ಬಿಟ್ಟು ನೆಕ್ಸ್ಟು ನಾವು ಮನೆಗೆ ಹೋಗಿ ಎಳ್ಳು ಬೀರೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಏನು ಗೊತ್ತಾ ಆಶ್ಚರ್ಯ ಅಂದರೆ, ನಾನು ಹೇಳ್ಕೊಟ್ಟಿಲ್ಲ, ಎಲ್ಲಿ ನೋಡಿ ಕಲ್ತಿದ್ದಾಳೋ ಏನೋ ಗೊತ್ತಿಲ್ಲ. ಅವಳೇ ಇದು ಎಳ್ಳು ಬೀರೋಕೆ ಹೋಗಿದ್ವಲ್ಲ, ಅಲ್ಲಿಗೆ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರಿಗೇನೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ತಾನೇ 2 ಕೈಯಾರ ಅವಳ ಕೈಯಾರೇ ಏನೋ ಎಳ್ಳು ಬೆಲ್ಲನ ಕೊಡ್ತಿದ್ಲು. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ, ಅಯ್ಯೋ ಯಾರು ಹೇಳ್ಕೊಟ್ರಪ್ಪ ಈ ಮುದ್ದಿಗೆ ಈ ಥರ ಮಾಡ್ತಾಳೆ ಅಂದ್ಬಿಟ್ಟು ಎಲ್ಲ ಏನಪ್ಪ ದೃಷ್ಟಿ ತೆಗಿ ಈ ಥರ ಮಾಡ್ತಾಳೆ ಅಂದ್ಬಿಟ್ಟು ನೋಡಿ ಅವಳೇ ಇಕ್ತಾವಳೆ. ನಾನು ಜಸ್ಟ್ ಇಟ್ಕೊಂಡಿದ್ದೀನಿ ಅಷ್ಟೇ, ಅವಳೇ ಎಲ್ಲನೂ ಮಾಡ್ತಾಯಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಅಯ್ಯೋ, ಮಕ್ಕಳು ಆಟಗಳೇ ಚೆಂದ. ಅದೆಲ್ಲಿ ಕಲ್ತ್ಲೇನೋ ಅವಳೇ ಮಾಡ್ತಾಯಿದ್ಲು. ತುಂಬ ಖುಷಿಯಾಗ್ತಿತ್ತು ನೋಡ್ತಿದ್ರೆ. ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಈ ಥರ ಗೊತ್ತೇ ಇರಲಿಲ್ಲಪ್ಪ, ಈ ಥರ ಎಲ್ಲ ಮಾಡ್ತೀವಿ ಅಂತ. ಯಾಕಂದರೆ ನಮ್ಗೆ ಆಗ ಅಷ್ಟು ಇದಿರಲಿಲ್ಲ. ಈ ಹಬ್ಬ ಬಂದರೆ ಒಂಥರ ಖುಷಿನೇ. ಆಗ ನಮ್ಮ ತಾತ ಅಜ್ಜಿ ಇದ್ರಲ್ಲ, ಅವರು ಹಸು ಸಾಕೊಂಡಿದ್ರ. ನಾವು ಹಸು ತೊಳೆಯೋದು, ಕೊಂಬಿಗೆ ಬಣ್ಣ ಹಾಕೋದು, ಹಸುಗೆ ಕೈಯಲ್ಲಿ ಹಚ್ಚಿಳ್ಸೋದು ಅದೆಲ್ಲ ಮಾಡ್ತಿದ್ರು ನಮ್ಮ ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ. ಆವಾಗ ಅದು ನೋಡ್ಕೊಂಡು ನಾನು, ನನ್ನ ತಂಗಿ, ನನ್ನ ತಮ್ಮ, ನಮ್ಮ ಅಕ್ಕ 3 ಜನ 4-5 ಜನ ಕೂತ್ಕೊಂಡು ಅಯ್ಯೋ ನೋಡ್ತಾ ಫ್ರೆಂಡ್ಸು ನೋಡ್ತಾ ಎಲ್ಲೋಡು ಹಸುಗೆ ಹೆಂಗೆ ಮಾಡ್ತವ್ರೆ ಹೆಂಗೆ ಏನು ಅಂತ ಅದು ಮಾಡ್ತಿದ್ವಿ. ಮತ್ತು ಇನ್ನು ನಮ್ಮ ಮನೆ ಹಿಂದ್ಗಡೆ ಅಂಗನವಾಡಿ ಟೀಚರ್ಸ್ ಇದ್ದರು, ಪೆಪ್ಪಿ ಮೇಡಮ್ ಮತ್ತು ಸುಶೀಲಾ ಮೇಡಮ್ ಅಂತ. ಅವರು ಈ ಥರ ಹಸು ಮತ್ತು ಕರು, ನಮ್ಮದು ಕರು ಇದ್ದಾಗ ನಾವು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ವಿ ಪೂಜೆ ಮಾಡ್ಸೋಕೆ. ಅವ್ರು ಕರೆದ್ಬಿಡ್ತಿದ್ರು. ಆವಾಗ ಹೋಗ್ತಾಯಿದ್ವಿ ಹಿಂದಿನ ಗಂಟೆನೇ. ಅವರು ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಪ್ರಸಾದ ಒಂದೊಂದು ಜನ ಕೊಡ್ತಿದ್ರು. ಆವಾಗ ಪ್ರಸಾದ ಅಂದ್ಬಿಟ್ಟು ಬೆಲ್ದನ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿ ತಿಂತಿದ್ವಿ ಅಂತಂದರೆ ಅಷ್ಟು ಚೆನ್ನಾಗಿರ್ತಿತ್ತು. ಅವರು ನಮಗೆ ಒಂದು ಬಟ್ಲು ತುಂಬಾ ಕೊಟ್ಬಿಡ್ತಿದ್ರು. ನಮಗೆ ಪೊಂಗಲ್ ಅಂದರೆ ಆಗ್ಲಿಂದನೂ ತುಂಬಾ ಇಷ್ಟ.
ಎಲ್ಲ ನೆನಪಾಗ್ತಿತ್ತು ಓಲ್ಡ್ ಮೆಮೊರೀಸು, ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ನಿಮಗೆ ವಾಯ್ಸ್ ಓವರಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಗಳಿಗೆ ಇಷ್ಟು 3 ವರ್ಷ ಅವಳಿಗೆ ಅಷ್ಟೇ ಈ ಥರ ಮೆಚುರಿಟಿ ಬುದ್ಧಿ ಅಂತಂದರೆ ಅವಳೇ ಆಗಬೇಕು ಅನ್ನೋದು ಒಂದು ಮೈಂಡ್ಗೆ ಎಷ್ಟು ಸೆಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಆಗ್ತಿದ್ದಾಳೆ ಅಂದರೆ ಎಲ್ಲರೂ ಹಂಗೆ ಅಂತಾಯಿದ್ರು, ಎಷ್ಟು ಚೆನ್ನಾಗಿ ಆಗ್ತಾಳೆ ಅಂದ್ಬಿಟ್ಟು ಎಲ್ಲರೂ ದೃಷ್ಟಿ ತಗೋತಾಯಿದ್ರು. ಚೆನ್ನಾಗೂ ಕಾಣಿಸ್ತಿದ್ಲು ಆ್ಯಕ್ಚುಲಿ. ಸುಮಾರು ಕಡೆ ಮನೆಗೆ ಹೋಗೋಕ್ಕಾಗಲಿಲ್ಲ, ಯಾಕಂತಂದರೆ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ಸರಿಯಾಗಿ ಇನ್ನೂ 4-5 ಮನೆಗೆ ಕೊಡೋಕ್ಕಾಗಲಿಲ್ಲ. ಓಕೆ ಅಂದ್ಬಿಟ್ಟು ಜಲ್ದಿ ಫಾಸ್ಟಾಗಿ ರೆಡಿ ಆದ್ವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಲ್ಲಿ ಭಜನೆ ನಡೆಸ್ತಾಯಿದ್ರು ಅಂದ್ಬಿಟ್ಟು ಹೋದ್ವಿ. ಆದರೆ ಎಲ್ಲ ಮುಗ್ದೋಗಿ ಪ್ರಸಾದ ಕೊಡ್ತಿದ್ರು. ಬಿಡು ಹೋಗ್ಲಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಬಂದ್ವಿ. ಈ ದಿನ ಇಲ್ಲಿವರೆಗೆ ಇತ್ತು. ತುಂಬ ಸ್ಪೆಷಲಾಗಿತ್ತು ಅಂತ ಅಂದ್ಕೋತೀನಿ. ಯಾಕಂದರೆ ಅವಳು ನನ್ನ ಮಗಳು ರೆಡಿಯಾಗಿ ಅವಳನ್ನ ನೋಡೋದೇ ಒಂದು ಚೆಂದ ಅಲ್ವಾ, ಅದೇ ಒಂದು ಸ್ಪೆಷಲು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ವ್ಲಾಗಲ್ಲಿ ಯಾವ ಥರ ಯಾವ್ದಾದ್ರು ಇನ್ಫಾರ್ಮೇಷನ್ ಆಗಿರ್ಬೋದು, ಇನ್ಯಾವ ಥರದ್ದಾದ್ರೂ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನನ್ನ ಕಡೆಯಿಂದ ತಪ್ಪದೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು.